ಸ್ವಾಮೀಜಿಗಳ ಪಾದಾರಗಳಿಗೆ ಪೊಡಮಟ್ಟು ಮತ್ತು ಇನ್ನುಳಿದ ಹಿರಿಯ ಸ್ವಾಮೀಜಿಗಳು ಮತ್ತು ಇಲ್ಲಿ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಸಭಿಕರಲ್ಲಿ ವಂದಿಸುತ್ತಾ, ಇವತ್ತಿನ ದಿವಸ ಈ ಒಂದು ಸುಂದರವಾದ ಈ ಒಂದು ಕಾರ್ಯಕ್ರಮದಲ್ಲಿ ವಹಿಸಲು ನನಗೆ ಸಿಕ್ಕಂಥ ಅವಕಾಶ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕಾರಣ ಧಾರವಾಡದ ನಂಟು ನನಗೆ ಯಾಕೆ ಜಾಸ್ತಿ ಅಂತಂದರೆ, ನನ್ನ ಕಾಲೇಜು ದಿನಗಳನ್ನು, ನನ್ನ ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನನ್ನು ಇಲ್ಲೇ ಕರ್ನಾಟಕ ಕಾಲೇಜು ಮತ್ತು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದಿ, ಮತ್ತು ಇಲ್ಲೇ ಈ ಜಯನಗರ್ ಸೆಕೆಂಡ್ ಕ್ರಾಸು ಇಲ್ಲೇ ನಾವು ರೂಮ್ ಮಾಡಿಕೊಂಡು ಇಲ್ಲೇ ಖಾನಾವಳಿಯಲ್ಲಿ ಊಟ ಮಾಡಿದ ದಿನಗಳನ್ನ ನೆನೆಸುತ್ತಾ, ಈ ನನ್ನ ಪಾಲಿಗೆ ಇದೊಂದು ಪುಣ್ಯಭೂಮಿ. ಯಾಕಂತಂದರೆ ನಾನು ಏನಾದರೂ ನನ್ನ ಒಂದು ವೃತ್ತಿ ಜೀವನದಲ್ಲಿ ಏನಾದರೂ ಸಾಧಿಸಿದ್ದೀನಿ, IRS ರಾಷ್ಟ್ರ ಮಟ್ಟದಲ್ಲಿ ಒಂದು ಪರೀಕ್ಷೆ UPSC ಪರೀಕ್ಷೆ ಪಾಸ್ ಆಗೋದಕ್ಕೆ ಈ ಭೂಮಿ ನನಗೆ ಸಹಾಯ ಮಾಡಿದೆ ಅನ್ನೋದು ನನ್ನ ಭಾವನೆ. ನನಗೆ ಸ್ವಲ್ಪ ದಿವಸದ ಹಿಂದೆ ಧಾರವಾಡದಲ್ಲಿದ್ದಂಥ ಸ್ವಾಮೀಜಿಗಳ ಸಂಪರ್ಕ ಬಂತು. ಅಂದರೆ ನಾನು ತುಂಬ ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ. ಬಟ್ ಈ ರಾಮಕೃಷ್ಣ ಮಠಗಳ ಬಗ್ಗೆ ನನ್ನ ಪರಿಕಲ್ಪನೆ ಯಾವಾಗಿಂದ ಪ್ರಾರಂಭ ಆಯಿತು ಮತ್ತು ಅದ್ರ ಬಗ್ಗೆ ಇರುವಂಥ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಳೇಬೇಕಾಗತ್ತಾ. ಸ್ವಾಮೀಜಿಯವ್ರ ಜೊತೆ ಮಾತಾಡ್ತಾ ಅವ್ರು ಹೇಳಿದರು, ನಾವು ಇಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಕ್ಕಂಥ ಬಡ ಮಕ್ಕಳಿಗೆ ಫ್ರೀಯಾಗಿ ನಾವು ಇಲ್ಲಿ ಒಂದು ಫೆಸಿಲಿಟಿಯನ್ನು ಒದಗಿಸಿದ್ದೀವಿ ಅಂತ ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು. ಕಾರಣ ಇಷ್ಟೇ, ನಾವೆಲ್ಲ ಓದಬೇಕಾದಾಗ ತುಂಬ ಕಷ್ಟಪಡಬೇಕಾಗಿತ್ತು. ಅವಾಗೆಲ್ಲ ಈ ಥರದ ಯಾವ ಫೆಸಿಲಿಟಿಗಳು ಇರಲಿಲ್ಲ. ಅಂಥ ಒಂದು ಸೌಭಾಗ್ಯವನ್ನು ಈ ಓದುವ ಮಕ್ಕಳಿಗೆ ಕಲ್ಪಿಸಿಕೊಡ್ತಾ ಇದ್ದಾರಲ್ಲ ಸ್ವಾಮೀಜಿ ಅನ್ನೋದು ತುಂಬ ಅಭಿಮಾನದ ಸಂಗತಿ. ಅದರ ಜೊತೆಗೆ ನಾವು UPSC ಪಾಸ್ ಆದಮೇಲೆ ನಮ್ಮದೇನು ಟ್ರೈನಿಂಗ್ ಪೀರಿಯಡ್ ಇರುತ್ತಲ್ಲ, ಅವಾಗ ನಮಗೆ ಭಾರತ್ ದರ್ಶನ್ ಅಂತಂದು ಒಂದು ಪ್ರೋಗ್ರಾಮ್ ಇರುತ್ತೆ. ಸುಮಾರು ಭಾರತದ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ತೋರಿಸೋ ಒಂದು ಪ್ರೋಗ್ರಾಮ್ ಅದು ಭಾರತ ದರ್ಶನ. ಆ ಭಾರತ ದರ್ಶನದಲ್ಲಿ ನಮಗೆ 2 ಮುಖ್ಯವಾದಂಥ ಸ್ಥಳಗಳು, ನಾರ್ಮಲಿ ಎಲ್ಲ ಬೇರೆ ಬೇರೆ ಥರದ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸು ಅದು ಆಗಿರ್ಬೋದು. ಅದರ ಹೊರತಾಗಿ 2 ವಿಶೇಷವಾದಂತಹ ಸ್ಥಳಗಳಿಗೆ ನಮ್ಮನ್ನು ಕರೆದೊಯ್ಯಲಾಗಿತ್ತು. ಒಂದು ಗಾಂಧಿಯ ಶ್ರೇವಾಶ್ರಮ, ವಾರ್ಧಾದಲ್ಲಿರುವಂಥ ಗಾಂಧಿಯ ಶ್ರೇವಾಶ್ರಮ ಮತ್ತು ಕೋಲ್ಕತ್ತಾದಲ್ಲಿರುವಂಥ ರಾಮಕೃಷ್ಣ ಮಠ. ಅದರ ಉದ್ದೇಶ ಇಷ್ಟೇ, ಇಂಡಿಯನ್ ಸಾಮಾನ್ಯವಾಗಿ ನಮ್ಮ ನಾನು ಮಿಡ್ ಕರಿಯರ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋದಾಗೂ ಕೂಡ ನಾರ್ಮಲಿ IIMಗಳಲ್ಲಿ ನಿಮಗೆ ಯಾವುದೇ ಹಲವಾರು ಈ ಮಾರ್ಕೆಟಿಂಗು, ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಈ ಟಾಪಿಕ್ಗಳೇ ಇರುತ್ತೆ. ಬಟ್ ದ ಓನ್ಲಿ IIM ವೇರ್ ದ ಇಂಡಿಯನ್ ಫಿಲಾಸಫಿ ಈಸ್ ಟಾಟ್ ಈಸ್ IIM ಲಕ್ನೋ. ನಾನು IIM ಲಕ್ನೋನಲ್ಲಿ ಇದ್ದಾಗೂ ಕೂಡ ಅಲ್ಲಿ ನಮಗೆ ಟೀಚ್ ಮಾಡೋಕ್ಕೆ ಇಂಡಿಯನ್ ಫಿಲಾಸಫಿ ಬಗ್ಗೆ, ಇಂಡಿಯನ್ ಟ್ರೆಡಿಷನ್ಸ್ ಬಗ್ಗೆ ಟೀಚ್ ಮಾಡತಕ್ಕಂಥ ಸ್ವಾಮೀಜಿಗಳು ಯಾರು ಬರ್ತಿದ್ರು ಅಂದರೆ ರಾಮಕೃಷ್ಣ ಆಶ್ರಮದಿಂದ ಮಾತ್ರ ಬರ್ತಿದ್ರು. ಅದಕ್ಕೆ ಕಾರಣ ಏನಂತಂತಂದರೆ, ತುಂಬ ಸುಶಿಕ್ಷಿತರು, ತುಂಬ ಬುದ್ಧಿವಂತರು, ತುಂಬ ಓದ್ಕೊಂಡವರು, ತುಂಬ ಅಧ್ಯಯನಶೀಲ ಸ್ವಾಮೀಜಿಗಳವರೆಲ್ಲ. ಸೊ ಅವತ್ತಿನಿಂದನೂ ಕೂಡ ನನಗೆ ಇವತ್ತಿನವರೆಗೂ ನನಗೆ ತುಂಬ ನಾನು ಅದೇ ಹೇಳಿದ್ನಲ್ಲ, ನಾನು ಸ್ಟಾರ್ಟಿಂಗ್ ಹೇಳಬೇಕಾದಾಗ ನಾನು ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ ಅಂತ ಅಂದದ್ದು ಈಗ ಪೂರ್ತಿಯಾಗಿ ನಾನು ರಾಮಕೃಷ್ಣ ಆಶ್ರಮದ ಕಡೆ ನನ್ನನ್ನೇ ನಾನು ಆ ಕಡೆ ಟಿಲ್ಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಅದೇ ಒಂದು ಕಾರಣಕ್ಕಾಗಿ ಇವತ್ತಿನ ನನ್ನ ಫಂಕ್ಷನ್ನಲ್ಲೇ ಬಂದಿದ್ದೀನಿ. ಆಮೇಲೆ ಇನ್ನೊಂದು ನಾವು ನೆನೆಸ್ಕೋಬೇಕಾಗುತ್ತಾ, ಯಾವುದೇ ಜಾತಿ ಭೇದ ಇಲ್ಲದೇ ಏನಾದರೂ ಒಂದು ರಿಯಲ್ ಚಾರಿಟೇಬಲ್ ಆ್ಯಕ್ಟಿವಿಟಿ ಮಾಡುವಂಥ ಒಂದು ಆರ್ಗನೈಜೇಷನ್ ಇದೆ ಅಂತಂದ್ರೆ ಅದು ರಾಮಕೃಷ್ಣ ಆಶ್ರಮ ಮಾತ್ರ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ನಾವು ಉತ್ತರ ಕರ್ನಾಟಕದ ನೆಲದಲ್ಲಿದ್ದೀವಿ, ಬಸವಣ್ಣನ ನಾಡಿನಲ್ಲಿದ್ದೀವಿ. ಬಸವಣ್ಣನ ದಾಸೋಹದ ಪರಿಕಲ್ಪನೆ ಹೇಗೆ ಇದೆಯಲ್ಲ, ಆ ಸೇಮ್ ಪರಿಕಲ್ಪನೆಯೂ ಕೂಡ ಈ ರಾಮಕೃಷ್ಣ ಮಠಗಳಲ್ಲಿದೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.
ಎಷ್ಟು ಹೇಳಿ ನನಗೆ ಇವತ್ತಿನ ದಿವಸ ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಸ್ವಾಮೀಜಿಗಳನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.